ಗುರುಗಳೀಗ ಅಪಘಾತ ಅಂದ ಸಂದರ್ಭದಲ್ಲಿ ನಮ್ಮ ತಪ್ಪಿಂದನೂ ಆಗುವಂಥ ಸಾಧ್ಯತೆ ಇರುತ್ತೆ, ಅಥವಾ ಬೇರೆಯವರ ತಪ್ಪಿಂದನೂ ಅಪಘಾತ ಆಗೋ ಸಾಧ್ಯತೆ ಇರುತ್ತೆ. ಇಲ್ಲಿ ಯಾರ್ದೋ ಅಕಾಲಿಕ ಮರಣ ಆಗುತ್ತೆ ಅನ್ನೋದಾದರೆ ತಮ್ಮ ತಪ್ಪಿಂದ ಆಗಿಲ್ಲ ಅಂದರೂ ಕೂಡ ಈ ಗ್ರಹಗತಿಗಳು ಅಥವಾ ಶಕುನಗಳು ಇದರಿಂದ ಆಗಿರಬಹುದು ಅಂತ ಅನ್ಕೋಬೋದಾ? ಅದನ್ನೇ ಹೇಳಿದ್ದು. ಈ ಪಿತೃದೋಷ ಅನ್ನುವಂಥದ್ದು ಹೇಗೆ ಬರುತ್ತದೆ, ಈ ನಾವು ಮಾಡಬೇಕಾಗಿರುವಂತಹ ಕರ್ಮ ಫಲ ಅನ್ನುವಂಥದ್ದು ನಾವು ಪರಿಹಾರ ಮಾಡದೆ ಹೋದಾಗ ನಮಗೆ ಈ ಸರ್ವೇ ಸಾಮಾನ್ಯವಾಗಿ ಕನೆಕ್ಟ್ ಆಗುತ್ತೆ. ಅದನ್ನೇ ಹೇಳೋದು ಗಾಳಿ ಸೋಂಕು ಅಂತ ಹೇಳ್ತಾರೆ. ಈ ಗಾಳಿ ಮುಖಾಂತರದಿಂದ ಬರುವಂತಹ ಅಡಚಣೆಗಳನ್ನ ತಪ್ಪಿಸೋದಕ್ಕೋಸ್ಕರ ಇದನ್ನ ಪರಿಹಾರ ಮಾಡ್ಕೊಳ್ಳೇಬೇಕಾಗುತ್ತದೆ. ಈ 2 ಪೂಜೆಗಳಿಂದ ಪ್ರತಿ ಪೌರ್ಣಮಿನಲ್ಲಿ ಸ್ಟಾರ್ಟ್ ಮಾಡಿ ಅಮಾವಾಸ್ಯೆವರೆಗೂ ಕೂಡ ಇದ್ದು, ಅಮಾವಾಸ್ಯೆನಲ್ಲಿ ಇದನ್ನ ವಿಸರ್ಜನೆ ಮಾಡಿದಾಗ ನಮಗೆ ಅಪಘಾತಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೋಬಹುದು. ಗುರುಗಳೀಗ ಇನ್ನೊಂದು ಕುತೂಹಲ ನನಗೇನು ಬಂತು ಅಂದರೆ, ನೀವು ಮಾತಾಡೋ ಸಂದರ್ಭದಲ್ಲಿ ಈಗ ಒಂದು ಕಾರಲ್ಲಿ 4 ಜನ ಹೋಗ್ತಿದ್ದಾರೆ ಅನ್ನೋದಾದರೆ ಈ ಶ್ರಾದ್ದಾಧಿಕಾರಿಗಳಿರ್ಬೋದು, ಪಿಂಡ ತರ್ಪಣ ಇರ್ಬೋದು, ಇಂಥದ್ದು ಯಾವುದೋ ಅಥವಾ ಹರಕೆ ಮುಡುಪುಗಳನ್ನು ಈಡೇರಿಸಿಲ್ಲ ಅನ್ನೋದು ಹರಕೆ ಕಟ್ಕೊಂಡವರಿಗೆ ಅದರ ಫಲಾಫಲಗಳನ್ನು ಅನುಭವಿಸ್ಬೇಕಾಗತ್ತೆ. ಬಟ್ ಒಂದು ಕಾರು ಅಂದಾಗ ಅದರಲ್ಲಿ ಇರೋರೆಲ್ಲ ಅಕಾಲಿಕ ಮರಣ ಆಗ್ಬೋದು, ಅವರು ಅದನ್ನು ಅನುಭವಿಸ್ಬೋದು ಅಂದರೆ ಇದೆಲ್ಲಿ ದೋಷ ಅಂತ? ಇದು ಮುಖ್ಯವಾಗಿ ತುಂಬಾ ಅದ್ಭುತವಾಗಿ ಪ್ರಶ್ನೆ ಕೇಳಿದ್ರಿ. ಈಗೇನು ಗಾಳಿ ಸೋಂಕು ಅಂತ ಹೇಳಿದ್ನಲ್ವಾ, ಆ ಜಾಗದಲ್ಲಿ ಪರ್ಟಿಕ್ಯುಲರ್ ಆಗಿ ಒಂದು ಮುಖ ಪ್ರಾಣಿಯ ಸಾವು ನೋವಾಗಿರುತ್ತದೆ, ಆತ್ಮ ಅನ್ನುವಂಥದ್ದು ಕಾಣಿಸುತ್ತದೆ. ಈಗ ಅಂತಂದ್ರೆ ಒಂದು ಬಸ್ ಆಕ್ಸಿಡೆಂಟ್ ಆಗಿರ್ಬೋದು, ಒಂದು ದೊಡ್ಡದಾಗಿ ಗ್ರೂಪ್ ಅಲ್ಲಿ ಯಾರು ನಷ್ಟ ವಿಚಾರದಲ್ಲ ಅನುಭವಿಸ್ತಾರೋ, ಒಂದು ಕಾರ್ನಲ್ಲಿ 4 ಜನ ಹೋಗ್ತಾ ಇದೀವಿ, ಬಸ್ ನಲ್ಲಿ ಇಷ್ಟು ಜನ ಹೋಗ್ತಾ ಇದೀವಿ, ಸರ್ವೇ ಸಾಮಾನ್ಯವಾಗಿ ಈ ಡ್ರೈವರ್ದ್ ಮಾತ್ರನೇ ತಪ್ಪಿರಲ್ಲ, ಆ ಜಾಗಕ್ಕೆ ಸಂಬಂಧಪಟ್ಟಂತಹ ಒಂದು ಗಾಳಿ ಸೂಕ್ಷ್ಮ ಎನ್ನುವಂಥದ್ದು ಏನಿರುತ್ತೋ ಆ ಪ್ರಭಾವದಿಂದ ನಮ್ಮನ್ನ ಡೈವರ್ಷನ್ ಮಾಡೋದಕ್ಕೆ ಒಂದು ಮೂಲ ಕಾರಣ ಅನ್ನುವಂಥದ್ದು ಕಂಡುಕೊಳ್ಬಹುದು. ಇದನ್ನ ಪರಿಪೂರ್ಣವಾಗಿ ಅಲ್ಲಿರೋರ್ಗೆಲ್ರಿಗೂ ಕೂಡ ಎಫೆಕ್ಟ್ ಆಗೋದಿಲ್ಲ. ಯಾರು ಆ ಕರ್ಮ ಫಲವನ್ನು ದೋಷವನ್ನು ಅನುಭವಿಸ್ತಾ ಇರ್ತಾರೋ ಮತ್ತು ಈ ಗ್ರಹಗತಿಗಳ ದೋಷ ಅನ್ನುವಂಥದ್ದು ಯಾರಿಗೆ ಇರುತ್ತದೋ ಅವರಿಗೆ 100% ಎಫೆಕ್ಟ್ ಅನ್ನುವಂಥದ್ದು ಆಗುತ್ತದೆ. ಇನ್ನು ಮಿಕ್ತವರಿಗೆ ಸಣ್ಣ ಪುಟ್ಟವಾಗಿ ನೋವುಗಳು ಬರುತ್ತೆ. ಎಷ್ಟೇ ದೊಡ್ಡ ಆಕ್ಸಿಡೆಂಟ್ ಆಗಿದ್ರು ಕೂಡ ಮಿರಾಕಲ್ ಇದ್ರಲ್ಲೂ ಕೂಡ ಬಂದಿದಾರಲ್ಲ ಅನ್ನುವಂಥದ್ದು ಹೇಗಾಗುತ್ತೆ? ಭಗವಂತನ ಆಶೀರ್ವಾದ, ಗುರುವಿನ ಆಜ್ಞೆ, ಮತ್ತು ಅವರಿಗೆ ಯಾವುದೇ ರೀತಿಯ ಸಮಸ್ಯೆಗಳು ಅನ್ನುವಂಥದ್ದು ಇರೋದಿಲ್ಲ. ಅವ್ರಿಗೆ ಇನ್ನೂ ಕೂಡ ಋಣ ಅನ್ನುವಂಥದ್ದು ಇರೋದ್ರಿಂದ ಬದುಕೊಳ್ಳದಿರ್ತಾರೆ. ಬಟ್ ಈ ಜಾಗದಲ್ಲಿ, ಅಂತಹ ಜಾಗದಲ್ಲಿ ವಿಶೇಷವಾಗಿ ನಷ್ಟವನ್ನು ಅನುಭವಿಸ್ತಾ ಇರುವಂತಹವರಿಗೆ ಇದನ್ನ ಎಫೆಕ್ಟ್ ಅನ್ನುವಂಥದ್ದು ಆಗುತ್ತೆ. ಮತ್ತು ವಾಹನದಲ್ಲಿ ಅಪಘಾತ ಅನ್ನುವಂಥದ್ದು ಜನ್ಮ ನಕ್ಷತ್ರದಲ್ಲೇನೆ ತೋರಿಸುತ್ತೆ. ಇವರಿಗೆ ವಾಹನ ಅಪಘಾತ ಅನ್ನುವಂಥದ್ದು ಇದೆ, ಇಂಥದ್ರಲ್ಲಿ ಸಾಯ್ತಾರೆ ಅನ್ನುವಂಥದ್ದು ಬರುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.